ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ವರ್ಷದ ಶಾರದೀಯ ನವರಾತ್ರಿಯು ಅಕ್ಟೋಬರ್ 3ರಿಂದ ಪ್ರಾರಂಭವಾಗುತ್ತಲಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ನವರಾತ್ರಿಯ ದಿನಗಳಲ್ಲಿ ಮಾತೆ ದುರ್ಗೆ ಸ್ವತಃ ಭಕ್ತರನ್ನು ಆಶೀರ್ವದಿಸಲು ಮತ್ತು ಅವರ ಎಲ್ಲ ತೊಂದರೆಗಳನ್ನು ನಿವಾರಿಸಲು ಭೂಮಿಗೆ ಬರುತ್ತಾಳೆ. ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನು ಪೂರ್ಣ ಭಕ್ತಿ ಮತ್ತು ಶುದ್ಧ ಹೃದಯದಿಂದ ಪೂಜಿಸಿದರೆ ಕುಟುಂಬದಲ್ಲಿ ಯಾವಾಗಲೂ ಸಂತೋಷ ಮತ್ತು ಶಾಂತಿ ಇರುತ್ತದೆ. ತಾಯಿ ಲಕ್ಷ್ಮಿಯು ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ಬಹಳಷ್ಟು ಸಂಪತ್ತನ್ನು ದಯಪಾಲಿಸುತ್ತಾಳೆ. ದುರ್ಗಾದೇವಿಯನ್ನು ಮೆಚ್ಚಿಸಲು ಮತ್ತು ಅವಳ ಆಶೀರ್ವಾದ ಪಡೆಯಲು ಕೆಲವು ಮಂತ್ರಗಳನ್ನು ಪಠಿಸುವುದು ತುಂಬಾ ಪ್ರಯೋಜನಕಾರಿ. ಈ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿನ ಎಲ್ಲ ದೋಷಗಳು ಮತ್ತು ಅಡೆತಡೆಗಳು ದೂರವಾಗುತ್ತವೆ. ಹಾಗಾದರೆ ನವರಾತ್ರಿಯ ಸಮಯದಲ್ಲಿ ಕಲಶ ಪೂಜೆ ಮಾಡುವಾಗ ಮತ್ತು ದುರ್ಗಾದೇವಿಯನ್ನು ನೆನೆಸಿಕೊಳ್ಳುವಾಗ ನಾವು ಯಾವೆಲ್ಲ ಮಂತ್ರಗಳನ್ನು ಪಠನೆ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ನವರಾತ್ರಿಯ 9 ದಿನಗಳಲ್ಲಿ ಈ ಮಂತ್ರಗಳನ್ನು ಕನಿಷ್ಠ 11 ಬಾರಿ ಪಠಿಸಿ. ಮಂತ್ರವನ್ನು ಪಠಿಸುವ ಮೊದಲು ದೀಪವನ್ನು ಹಚ್ಚಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಮೊದಲನೇ ಮಂತ್ರ: ಓಂ ಜಯಂತಿ ಮಂಗಳಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮ ಶಿವಧಾತ್ರಿ ಸ್ವಾಹ ಸ್ವದಾ ನಮೋಸ್ತುತೆ. ಎರಡನೇ ಮಂತ್ರ: ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮೂರನೆಯ ಮಂತ್ರ: ಓಂ ಏಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚಯೇ ಎಂಬ ನರ್ವಾಣ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸಿ. ದೇವಿ ನಾಲ್ಕನೆಯ ಮಂತ್ರ: ಪಿಂಡಜ ಪ್ರವರ ಚಂಡಕೋಪಸೃತ ಪ್ರಸಿದ್ಧಿಂ ತನುತೆ ಮಹಿಂ ಚಂದ್ರಘಟಾಂತಿರೂಢ ಪಿಂಡಜ ಪ್ರವರೂಢ ಚಂದಕಾಪಸ್ತರ್ಯುತ್ಯ ಪ್ರಸಿದ್ಧಿಂ ತನುಜೆ ಮಹಯಂ ಚಂದ್ರಘಟೇಂತಿ ವಿಶ್ರುತ. ಓಂ ತತತ್ವಯಾಮಿ ಬ್ರಾಹ್ಮಣ ವಂದಮಾನಸ್ತಥಾ ಶಾಸ್ತೆ ಯಜಮಾನೋ ಹವಿರ್ಭಿ ಅಹೇದಮಾನೋ ವರುಣೇ ಬೋಧ್ಯುರ್ಷಗ್ವಾಂಗಸಮಾನ ಆಯುಂ ಪ್ರಮೋಷಿಂ. ಓಂ ಆಸ್ಮಿನ ಕಳಶೇ ವರುಣಂ ಸಾಗಂ ಸಪರಿವಾರಂ ಸಾಯುಧಂ ಸಶಕ್ತಿಕಮಾ ವಾಹಯಾಮಿ. ಓಂ ಭೂರ್ಭುವಃ ಸ್ವಂ ಭೋ ವರುಣ ಇಹಗಚ್ಚ ಇಹತಿಷ್ಠ ಸ್ಥಾಪಯಾಮಿ ಪೂಜಯಾಮಿ ಮಮ ಪೂಜಾಂ ಗ್ರಹಣ. ಓಂ ಆಪಂ ಪತಯೇ ಪತಯೇ ವರುಣಾಯ ನಮಃ. ಧನ್ಯವಾದಗಳು.